ಕಾಪು ಪುರಸಭೆಗೆ ಬಂದ ಅನುದಾನವನ್ನ ಕಾರ್ಕಳ ಪುರಸಭೆಗೆ ವರ್ಗಾವಣೆ ಮಾಡಲಾಗಿದೆ ಎಂಬ ಸೊರಕೆ ಆರೋಪ ಶುದ್ಧ ಸುಳ್ಳು. ಅವರ ಬೆಂಬಲಿತರು ಪುರಸಭೆಯಲ್ಲಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲೇ ಅದನ್ನು ಸರ್ಕಾರಕ್ಕೆ ಮರಳಿಸಿದಂತಹ ದಾಖಲೆ ಇದೆ. ಇದು ಕೇವಲ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಗಾಗಿ ನಡೆಸುವಂತಹ ಡೊಂಬರಾಟವಾಗಿದೆ. ಆದರೆ ಜನ ಇದನ್ನು ಅರ್ಥ ಮಾಡಿಕೊಂಡಿದ್ದು ಇದೀಗ ಯಾರನ್ನೋ ಬೀಳಿಸಲು ನಾನು ತೋಡಿದ ಗುಂಡಿಗೆ ತಾನೇ ಬಿದ್ದಂತಾಗಿದೆ ಅಂತ ಕಾಪು ಶಾಸಕ ಲಾಲಾಜಿ ಮೆಂಡನ್ ಹೇಳಿದ್ದಾರೆ. ಕಾಪು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದ್ರು. ಕೆಲ ದಿನಗಳ ಹಿಂದೆ ಕಾಪುವಿನಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರನ್ನ ಸೇರಿಸಿ ಪ್ರತಿಭಟನೆ ಎಂಬ ಪ್ರಹಸನ ನಡೆಸಿದ್ದಾರೆ. ಸ್ವತಃ ಸೊರಕೆಯವರು ಸಚಿವರಾಗಿದ್ದ ಸಂದರ್ಭ ಪುರಸಭೆಗೆ ವರ್ಷಕ್ಕೆ 150 ಕೋಟಿ ತರ್ತೇನೆ ಅಂದಿದ್ರು. ಆದರೆ ಅವರೆಷ್ಟು ತಂದಿದ್ದಾರೆ ಅನ್ನೋದು ಅವರಿಂದಲೇ ಕೇಳಿ ಸ್ಪಷ್ಟಪಡಿಸಿಕೊಳ್ಳಿ ಅಂತ ಆಗ್ರಹಿಸಿದ್ರು. ಅವರ ಅವಧಿಯಲ್ಲಿ ಕೆಲವೊಂದು ಕೆರೆ ಅಭಿವೃದ್ಧಿ ನಡೆಸುವುದಾಗಿ ಕಾಮಗಾರಿ ನಡೆಸಿದ್ರಾದ್ರೂ ಯಾವುದೇ ಕಾಮಗಾರಿಗಳಲ್ಲಿ ಸ್ಪಷ್ಟತೆ ಇಲ್ಲ ಅಂತಾನು ಆರೋಪಿಸಿದ್ದಾರೆ. ಪುರಸಭೆಗೆ ಹೇಳ್ತಾ ಇದ್ದಾರೆ ನಾವು ವರ್ಷಕ್ಕೆ 150 ಕೋಟಿ ತರ್ತೇವೆ ಅಂತೇಳಿ. ನಿಮಗೆ ಕೇಳಿ ನೋಡಿ, ಅದು ನೀವು ಕೂಡ ಮಾಧ್ಯಮದ ಮೂಲಕ ಗೊತ್ತಿದ್ದವರು ಮಾಹಿತಿ ಕೂಡ ಯಾರು ಕೂಡ ಕೇಳಿ ಪಡ್ಕೊಳ್ಬೋದು ಅಂತ ಅವರಿಗೆ ಅವ್ರು ಎಷ್ಟು ತಂದಿದ್ದಾರೆ ಅಂತ ಕೇಳಿ. ನಾವು ಅಂಕಿಅಂಶ ತಗೊಂಡಿದ್ದೇವೆ. ಅವರು ವರ್ಷಕ್ಕೆ 150 ಕೋಟಿ ತರ್ತೇವೆ ಅಂತ ಹೇಳಿದ್ದಾರೆ. ಇವತ್ತು 5ನೇ ವರ್ಷ ಅವರಿಗೆ ಮುಗಿತಾ ಬಂತು. ಈಗ ಮುಂದಿನ ಏಪ್ರಿಲ್ ಬಂದರೆ ಪುರಸಭೆ ಬಂದು 5 ವರ್ಷ ಆಗ್ತದೆ. ಎಷ್ಟು ತಂದಿದ್ದಾರೆ ಅಂತ ಕೇಳಿ ಅವರ ಅವಧಿಯಲ್ಲಿ. ಇದು ವಾಸ್ತವ ಸ್ಥಿತಿ. ಹಾಗಾಗಿ ವರ್ಷಕ್ಕೆ ನಗರಸಭೆ ಆದ ನಂತರ ಪುರಸಭೆ ಆಗುವಂಥ ಸಂದರ್ಭದಲ್ಲಿ ಒಂದು ನಿಯಮಿತವಾಗಿ ಹಣ ಬರ್ತದೆ, ನಾನು ಇಲ್ಲಂತ ಹೇಳುವುದು. ಆದರೆ ನಾವು ನಮ್ಮ ಅವಧಿಯಲ್ಲಿ ಕೂಡ ಈಗಾಗಲೇ ನಾವು ಪ್ರಕೃತಿ ಕೋಪದಿಂದ ಸಾಕಷ್ಟು ಹಣ ತಂದಿದ್ದೇವೆ, ನಗರೋತ್ಥಾನದಿಂದ ಕೆಲವು ಹಣ ತಂದಿದ್ದೇವೆ. ಕೆಲವು ಹಿಂದೆ ಆದಂಥ ಕಾಮಗಾರಿಯನ್ನು ಕೂಡ ಈಗಾಗಲೇ ಕೆಲವು ಅರ್ಧದಲ್ಲಿದ್ದಂಥ ಎಷ್ಟೋ ಕಾಮಗಾರಿ ಇದೆ. ಅದನ್ನು ಕೂಡ ಈ ಸಂದರ್ಭ ಪಕ್ಷದ ಪ್ರಮುಖರಾದ ಶ್ರೀಕಾಂತ್ ನಾಯಕ್, ಸುಧಾಮ ಶೆಟ್ಟಿ, ದಿನಕರ ಬಾಬು, ಅರುಣ್ ಶೆಟ್ಟಿ ಜೊತೆಗಿದ್ರು.